ನಮಸ್ಕಾರ ವೀಕ್ಷಕರೇ, ಶಂಕರ ನ್ಯೂಸ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಋಷಿ ಅಂದ್ರೆ ಯಾರಿಗಂತಾರೆ, ಮುನಿ ಯಾರು, ಸಾಧು ಸಂತರು, ಸನ್ಯಾಸಿಗಳು ಇವರೆಲ್ಲರೂ ಯಾರು ಅಂತ ಒಂದು ತಿಳ್ಕೊಳ್ಳುವಂತಹ ಚಿಕ್ಕವಾದಂತಹ ಪ್ರಯತ್ನ ನಾವಿಲ್ಲಿ ಪಡೋಣ. ಏಕೆಂದರೆ ನಮ್ಮ ಸನಾತನ ಧರ್ಮದಲ್ಲಿ ತುಂಬಾ ಸಾಧಕರೆಲ್ಲ ಇದ್ದಾರೆ. ಅವರನ್ನ ಕೆಲವೊಂದು ವಿಶಿಷ್ಟ ಪಂಗಡದಲ್ಲಿ ಅವರನ್ನ ನಾವು ಸೇರಿಸ್ತಾ ಇದ್ದೀವಿ. ಅಂತಹ ವಿಶಿಷ್ಟ ಪದಗಳ ಬಗ್ಗೆ, ವಿಶಿಷ್ಟವಾದಂಥ ಪಂಗಡಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳಲು ಒಂದು ಪ್ರಯತ್ನ ಪಡೋಣ. ಏಕೆಂದರೆ ಇದು ತುಂಬವಾದ ಗಹನವಾದಂಥದ್ದು, ತುಂಬ ಡೆಪ್ತ್ ಆಗಿರುವಂತಹ ನಾಲೆಜು. ಆದರೆ ಇಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಋಷಿ, ವೇದಗಳ ದೃಷ್ಟವ. ಅರ್ಥ, ಋಷಿ ಎಂಬ ಪದವು ಋಷ್ ಎಂಬ ಸಂಸ್ಕೃತಿನ ಧಾತುವಿನಿಂದ ಬಂದದ್ದು. ಇದರ ಅರ್ಥ ಏನೆಂದಪ್ಪ ಅಂದರೆ ಕಂಡು ಹಿಡಿದವರು ಅಥವಾ ದಿವ್ಯ ದೃಷ್ಟಿ ಉಳ್ಳವರು ಎಂದು ಇದರ ಅರ್ಥವಾಗಿದೆ. ಋಷಿಗಳ ಮೂರು ಲಕ್ಷಣ ಯಾವ ಥರ ಅಂದರೆ ವೇದಗಳ ಸಾಕ್ಷಾತ್ಕಾರ, ಧ್ಯಾನ ಮತ್ತು ತಪಸ್ಸು, ಧರ್ಮಸ್ಥಾಪನೆ. ಇದು ಋಷಿಗಳ ಮೂರು ಲಕ್ಷಣವಾಗಿದೆ. ತಪಸ್ಸಿನಿಂದ ಬ್ರಹ್ಮಜ್ಞಾನವನ್ನು ಗ್ರಹಿಸಿ ವೇದ ಮೂಲ ಮಂತ್ರಗಳನ್ನು ಇವರು ಕಾಣ್ತಾರೆ. ಪರಮ ಸತ್ಯವನ್ನು ಅರಿಯಲು ವರ್ಷಗಟ್ಟಲೆ ಇವರೆಲ್ಲರೂ ತಪಸ್ಸನ್ನು ಕೂಡ ಮಾಡ್ತಾರೆ. ಸಮಾಜಕ್ಕೆ ನೀತಿ ಮಾರ್ಗವನ್ನು ತೋರಿಸೋರು ಕೂಡ ಇವರೇ ಆಗಿದ್ದಾರೆ. ಇದನ್ನ ನಾವು ಇವಾಗಿನ ಒಂದು ಪ್ರಸ್ತುತವಾದಂತಹ ಎನ್ವಿರಾನ್ಮೆಂಟ್ ಕನ್ವರ್ಟ್ ಮಾಡಿದಾಗ ಯಾರೆಲ್ಲ ಹೊಸದೊಂದು ಅನ್ವೇಷಣೆ ಮಾಡ್ತಾರೋ ಅವರಿಗೆ ನಾವು ಸೈಂಟಿಸ್ಟ್ ಅಂತ ಹೇಳ್ತಾ ಇರ್ತೀವಿ. ಇದನ್ನೇ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಕಂಡು ಹಿಡಿದವರು ಅಥವಾ ದಿವ್ಯ ದೃಷ್ಟಿಯನ್ನು ಉಳ್ಳಂಥವರಿಗೆ ನಾವು ಇಲ್ಲಿ ಮಹರ್ಷಿಗಳು ಅಂತ ಸಂಬೋಧನೆಯನ್ನ ಮಾಡ್ತಾ ಇದ್ದೀವಿ. ಅದರ ಉದಾಹರಣೆಗಳು ಹೇಳಬೇಕಪ್ಪ ಅಂದರೆ ಮಹರ್ಷಿ ವಶಿಷ್ಠ, ವಿಶ್ವಾಮಿತ್ರ ಮಹರ್ಷಿಗಳು, ಭೃಗು ಮಹರ್ಷಿಗಳು, ಹೀಗೆ ಸುಮಾರು ಋಷಿಗಳ ಪಂಗಡವೇ ಇದಾಗಿದೆ. ಇನ್ನ ಎರಡನೆಯದಾಗಿ ಮುನಿ, ಮೌನ ಮತ್ತು ಧ್ಯಾನದ ಮಾರ್ಗ ಇದಾಗಿರುತ್ತೆ. ಅರ್ಥ ಏನಪ್ಪಾ ಅಂತಂದ್ರೆ ಮುನಿ ಎಂಬ ಪದ ಮೌನ ಎಂಬ ಧಾತುವಿನಿಂದ ಬಂದಿದೆ. ಅಂದರೆ ಯಾರು ನಿರಂತರವಾಗಿ ಮನನವನ್ನು ಮಾಡ್ತಾರೋ ಅವರೇ ಮುನಿಗಳು ಅಂತ ಅರ್ಥ. ಇವರ ಲಕ್ಷಣ ಯಾವ ಥರಪ್ಪ ಇರುತ್ತೆ ಅಂದರೆ ನಿಶಬ್ದ ಚಿಂತನೆ, ಲೌಕಿಕದಲ್ಲಿ ಆಸಕ್ತಿಗಳಿರಲ್ಲ, ಆಧ್ಯಾತ್ಮಿಕ ಅನುಭವ, ಕೇವಲ ಆಂತರಿಕ ಧ್ಯಾನ ಮತ್ತು ತತ್ವಮನದಲ್ಲಿ ಇವರು ತೊಡಗಿರುತ್ತಾರೆ. ಅವರು ಸಂಸಾರದ ಬದಲಾವಣೆಗಳಲ್ಲಿ ಕಾಳಜಿಯನ್ನು ಇಡುವುದಿಲ್ಲ. ದೇವರ ತತ್ವ ಅರಿಯಲು ತಪಸ್ಸನ್ನು ಮಾಡ್ತಾರೆ. ಉದಾಹರಣೆಗಳಾಗಿ ನಾವು ನೋಡ್ಬೋದು, ನಾರದ ಮುನಿಗಳು ತ್ರಿಲೋಕ ಸಂಚಾರ ಮಾಡುತ್ತಾ ತತ್ವಜ್ಞಾನಿಗಳು ಇವರಾಗಿದ್ದಾರೆ. ಶುಕಮುನಿ ವೇದವ್ಯಾಸರ ಪುತ್ರ, ಭಗವತ ಪುರಾಣದಲ್ಲಿ ಪ್ರಚೋದಕರು. ಜಡಭರತ ಜೀವನ ಪೂರ್ಣ ಮೌನವಿದ್ದು ನಿರ್ಲಿಪ್ತ ಬದುಕಿದ ಮಹಾತ್ಮರು ಇವರಾಗಿದ್ದಾರೆ. ಇನ್ನ ಮೂರನೇದಾಗಿ ಬಂದು ಸಾಧು, ತ್ಯಾಗ ಮತ್ತು ಸಂಯಮ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸಾಧು ಎಂಬ ಅರ್ಥ ಸಾಧನೆ ಎಂಬ ಧಾತುವಿನಿಂದ ಬಂದಿದೆ. ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ನಿರತರಾಗಿರೋರು ಇವರಾಗಿರ್ತಾರೆ. ಇವರ ಲಕ್ಷಣ ಯಾವ ಥರ ಇರುತ್ತೆ ಅಂದರೆ ತ್ಯಾಗ ಮತ್ತು ಶಿಷ್ಟಾಚಾರ, ಆಚಾರ ಮತ್ತು ಅನುಷ್ಠಾನ ಮತ್ತು ಸಾಮಾಜಿಕ ಸೇವೆ ಇವರದಾಗಿರುತ್ತೆ. ಅಂದರೆ ಸಂಸಾರವನ್ನು ತ್ಯಜಿಸಿ ಪರಮಾತ್ಮನಲ್ಲಿ ಶರಣಾಗತರಾಗದಂಥವ್ರು, ಪ್ರತಿದಿನ ತಪಸ್ಸು ಜಪ ಧ್ಯಾನ ಮಾಡುವಂಥವ್ರು, ಜನರಿಗೆ ಸನ್ಮಾರ್ಗವನ್ನು ತೋರುವಂಥವರು ಈ ಸಾಧುಗಳಾಗಿರ್ತಾರೆ. ಇದರಲ್ಲಿ ವಿಶೇಷ ಉದಾಹರಣೆಗಳು ಯಾರಪ್ಪ ಅಂತಂದರೆ ನಮ್ಮ ಶಂಕರಾಚಾರ್ಯಗಳಾಗ್ಬೋದು, ಜ್ಞಾನ ಮಾರ್ಗವರ ಪ್ರತಿಪಾದಕರು, ಸ್ವಾಮಿ ವಿವೇಕಾನಂದರಾಗ್ಬೋದು, ಶಿವಾನಂದ ಸ್ವಾಮಿಗಳಾಗ್ಬೋದು. ಹೀಗೆ ಲೀಸ್ಟ್ ಮಾಡ್ತಾ ಹೋದರೆ ಸುಮಾರು ನಾವು ಸಾಧುಗಳನ್ನು ನಮ್ಮ ಸನಾತನ ಧರ್ಮದಲ್ಲಿ ನಾವು ಕಾಣ್ಬೋದು. ಇನ್ನು ನಾಲ್ಕನೇದಾಗಿ ಬಂದಿರೋದಂದರೆ ಪದ ಅಂದರೆ ಸಂತ, ಅಂದರೆ ಭಕ್ತಿಯ ಹರಿಕಾರ. ಅರ್ಥ ಏನಪ್ಪಾ ಅಂತಂದ್ರೆ ಸಂತ ಎಂಬ ಪದ ಸತ್ ಅಂದರೆ ಸತ್ಯ ಎಂಬ ಧಾತುವಿನಿಂದ ಇದು ಬಂದಿದೆ. ಭಕ್ತಿಯ ಮೂಲಕ ಜನರನ್ನು ಶ್ರೇಯಸ್ಕರ ಮಾರ್ಗಕ್ಕೆ ತರುವುದೇ ಇವರ ಮೂಲ ಉದ್ದೇಶವಾಗಿರುತ್ತೆ. ಸಂತರ ಲಕ್ಷಣ ಯಾವ ಥರ ಅಂದರೆ ನಾಮಸ್ಮರಣೆ ಮತ್ತು ಭಕ್ತಿ, ಸರಳ ಜೀವನ, ಜನಜಾಗೃತಿ. ಅಂದರೆ ಪರಮಾತ್ಮನಲ್ಲಿ ಪ್ರೇಮದಲ್ಲಿ ತೊಡಗಿರುವಂಥವರು, ಲೌಕಿಕ ವಸ್ತುಗಳ ಮೇಲೆ ಆಸಕ್ತಿ ಇಲ್ಲ, ಸಮಾಜವನ್ನು ಧಾರ್ಮಿಕತೆಯಿಂದ ಜಾಗೃತಗೊಳಿಸುವಂಥವರು. ಉದಾಹರಣೆಗೆ ಹೇಳಬೇಕಂದ್ರೆ ಸಂತ ಕಬೀರ್ದಾಸರು, ಗುರುನಾನಕರು, ಸಂತ ತುಕಾರಾಮ್ ಆಗ್ಬೋದು,
ಅಥವಾ ನಾವು ಇವಾಗ ಒಂದು ಲೇಟೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಧರ್ಮಾಧಿಕಾರಿಗಳು, ಧರ್ಮದರ್ಶಿಗಳು ಯಾರೆಲ್ಲ ಒಂದು ಭಕ್ತಿ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅಂಥವ್ರಿಗೆಲ್ಲರೂ ಕೂಡ ನಾವು ಸಂತ ಅನ್ನುವಂತಹ ಪದದ ಅಡಿಯಲ್ಲಿ ನಾವು ಸೇರಿಸ್ತಾ ಇರ್ತೀವಿ. ಇನ್ನ ಬಂದ್ಬಿಟ್ಟು ಐದನೇದಾಗಿ ಸನ್ಯಾಸಿ, ಪರಮಾತ್ಮನಲ್ಲಿ ಲೀನರಾಗಿರುವವರು ಅಂತ ಅರ್ಥ. ಇದು ಸನ್ಯಾಸಿ ಎಂದರೆ ಪರಮತತ್ವವನ್ನು ಅರಿತು ಸಂಪೂರ್ಣವಾಗಿ ಸಂಸಾರವನ್ನು ತ್ಯಜಿಸಿದಂಥವರು. ಈ ಸನ್ಯಾಸಿಗಳ ಲಕ್ಷಣ ಯಾವ ತರ ಇರುತ್ತಂದ್ರೆ, ಪ್ರಾಪಂಚಿಕ ಸಂಬಂಧ ಇರುವುದಿಲ್ಲ, ಅಹಂಕಾರ ಶೂನ್ಯತೆ ಇರುತ್ತೆ, ಜ್ಞಾನ ಮತ್ತು ತತ್ವಶಾಸ್ತ್ರ ಇವರದಾಗಿರುತ್ತೆ. ಕುಟುಂಬ, ಹೆಸರು, ಆಸ್ತಿ ಬಿಟ್ಟು ಪರಮಾತ್ಮನಲ್ಲಿ ಲೀನರಾಗಿರುವವರು ಇವರಾಗಿರ್ತಾರೆ. ಅಂದ್ರೆ ಇವರು ಅಹಂಕಾರ ಶೂನ್ಯರಾಗಿರ್ತಾರೆ. ವೇದಾಂತವನ್ನ ಅನುಸರಿಸುವವರು ಕೂಡ ಇವರಾಗಿರ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅಗಸ್ತ್ಯ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು. ಇಲ್ಲಿ ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಂದ್ರೆ, ಋಷಿ ಅಂದರೆ ಜ್ಞಾನದ ಮಾರ್ಗ, ಮುನಿ ಅಂದ್ರೆ ಧ್ಯಾನದ ಮಾರ್ಗ, ಸಾಧು ಅಂದ್ರೆ ತಪಸ್ಸಿನ ಮಾರ್ಗ, ಸಂತ ಅಂದ್ರೆ ಭಕ್ತಿಯ ಮಾರ್ಗ, ಸನ್ಯಾಸಿ ಅಂದರೆ ಪರಮ ಮುಕ್ತಿಯ ಮಾರ್ಗ. ಸನಾತನ ಧರ್ಮ ಎಲ್ಲ ಮಾರ್ಗಗಳನ್ನ ಗೌರವಿಸುತ್ತದೆ. ನಮ್ಮ ಜೀವನದಲ್ಲಿ ಯಾವ ಪಥವನ್ನ ಆಯ್ಕೆ ಮಾಡಿದರೂ ಅದು ನಮ್ಮ ಆತ್ಮಶುದ್ಧಿಗೆ ಸಹಾಯ ಮಾಡಬೇಕು. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಇಡ್ತಿದ್ದೀನಿ. ಮುಂದಿನ ಸಂಚಿಕೆಗೆ ಮತ್ತೊಂದು ಹೊಸದೊಂದು ವಿಷಯದೊಟ್ಟಿಗೆ ಮತ್ತೆ ತಮ್ಮ ಮುಂದೆ ಪ್ರಕಟವಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು.